ಬೆಂಗಳೂರು ನ್ಯೂಸ್ ನೆಟ್ವರ್ಕ್. ವಾಣಿಜ್ಯ ಹಾಗೂ ಇತರ ಸುದ್ದಿಗಳನ್ನು ಅಂತರ್ಜಾಲದಲ್ಲಿ ಬಿತ್ತರಿಸುವ ಪ್ರಪ್ರಥಮ ಇಂಟರ್ನೆಟ್ ಚಾನೆಲ್ ಬೆಂಗಳೂರು ನ್ಯೂಸ್ ನೆಟ್ವರ್ಕ್. ಪ್ರಪಂಚದಾದ್ಯಂತ ಸುದ್ದಿ ಬಿತ್ತರಿಸುವ ಮಾಧ್ಯಮ ಬೆಂಗಳೂರು ನ್ಯೂಸ್ ನೆಟ್ವರ್ಕ್. ಲಾಗ್ ಆನ್ ಆಗಿ www.bangalore-newsnetwork.com www.bangalore-newsnetwork.com. ನಾನು ಸಂದೇಶ್ ನಾಯಕ್ ಅಂತೇಳಿ ಅಖಿಲ ಭಾರತ ವಾಲ್ಮೀಕಿ ಧರ್ಮ ಸಮಾಜದ ಕರ್ನಾಟಕ ಶಾಖೆಯ ಅಧ್ಯಕ್ಷನಾಗಿದ್ದೇನೆ. ಅಖಿಲ ಭಾರತ ವಾಲ್ಮೀಕಿ ಧರ್ಮ ಸಮಾಜ ಸುಮಾರು 50 ವರ್ಷಗಳಿಂದ ನಡೆದುಕೊಂಡ್ಬಂದಿದೆ. ಪ್ರಾರಂಭವಾಗಿದ್ದು 1964 ಮೇ 24ರಂದು. ಈ ಪ್ರಥಮ ಬಾರಿಗೆ ಸೌತ್ ಇಂಡಿಯಾದಲ್ಲಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಕರ್ನಾಟಕದಲ್ಲಿ ವಾಲ್ಮೀಕಿ ನಾಯಕ ಜನಾಂಗ ಸುಮಾರು 65 ಲಕ್ಷ ಜನದ ಆಸುಪಾಸಿನಲ್ಲಿದ್ದಾರೆ. 65 ಲಕ್ಷ ಜನದ ಆಸುಪಾಸಿನಲ್ಲಿರುವಂತಹ ಈ ವಾಲ್ಮೀಕಿ ಜನಾಂಗ ಇವತ್ತು ಒಂದು ಒಗ್ಗಟ್ಟಾಗಿ ಮುಂದೆ ಬರಬೇಕಾದ್ರೆ ಸುಮಾರು ಅನೇಕ ಮಹನೀಯರ ಮಹಾನ್ ವ್ಯಕ್ತಿಗಳ ಕಾಣಿಕೆ ಇದೆ. ಅಖಿಲ ಭಾರತ ವಾಲ್ಮೀಕಿ ನಾಯಕ ಸಮಾಜ ಇದೆಯಲ್ಲ, ಇದರಿಂದ ನಾವು ಒಂದು ಬಡ ಹುಡುಗರಿಗೆ ಫಸ್ಟ್ ನಮ್ಮ ಉದ್ದೇಶ ಏನು ಅಂತಂದ್ರೆ, ಇದು ಇಟ್ಸ್ ಎ ನಾನ್ ಪೊಲಿಟಿಕಲ್ ಆರ್ಗನೈಸೇಷನ್. ಇದರಲ್ಲಿ ಯಾವುದೇ ರೀತಿಯಾದ ಪೊಲಿಟಿಕಲ್ ಉದ್ದೇಶ ಇಲ್ಲದೆ ಸ್ಟಾರ್ಟ್ ಆಗಿರೋ ಈ ಭಾರತೀಯ ವಾಲ್ಮೀಕಿ ಧರ್ಮ ಸಮಾಜ ಕೆಲವೊಂದು ಧ್ಯೇಯಗಳನ್ನು ಇಟ್ಕೊಂಡು ಬಂದಿರೋದು. ಅದರಲ್ಲಿ ಪ್ರಮುಖವಾದದ್ದು ಅಂದ್ರೆ ಬಡ ವಿದ್ಯಾರ್ಥಿಗಳಿಗೆ ಬುಕ್ಸ್, ನೋಟ್ ಬುಕ್ಸ್, ಆಮೇಲೆ ಲೈಬ್ರರಿ, ಹಾಸ್ಟೆಲ್ಸ್, ಈ ತರದನ್ನ ಸುಮಾರು 50 ವರ್ಷದಿಂದ ನಡೆಸ್ಕೊಂಡ್ ಬಂದಿದೆ. ಎಸ್ಪೆಷಲಿ ಪಂಜಾಬ್, ನಾರ್ತ್, ಡೆಲ್ಲಿ ಅಂಡ್ ಹರಿಯಾಣ ಈ ಭಾಗಗಳಲ್ಲಿ ಆಲ್ರೆಡಿ ತುಂಬಾ ಕೆಲಸ ಮಾಡಿ ಸುಮಾರಷ್ಟು ಹಾಸ್ಟೆಲ್ಸ್ಗಳು, ಸುಮಾರಷ್ಟು ಬುಕ್ಸ್ಗಳು. ಇನ್ನು ಇದರಲ್ಲಿ ಒಂದು ವಿಚಾರ ಏನು ಅಂತಂದ್ರೆ, ಅಖಿಲ ಭಾರತದಲ್ಲಿ ನಮ್ಮ ವಾಲ್ಮೀಕಿ ನಾಯಕರ ಒಗ್ಗಟ್ಟನ್ನು ಪ್ರದರ್ಶನ ಮಾಡೋ ಉದ್ದೇಶದಿಂದ ಅಥವಾ ಇನ್ನು ನಮ್ಮ ಹಳೇ ಈ ಪೂರ್ವಜರ ಇತಿಹಾಸವನ್ನ ಕಲೆಕ್ಟ್ ಮಾಡೋದು ಈ ಕೆಲಸವನ್ನ ಅಖಿಲ ಭಾರತ ವಾಲ್ಮೀಕಿ ಧರ್ಮ ಸಮಾಜ 1964ರಿಂದ ಮಾಡ್ಕೊಂಡ್ ಬಂದಿದೆ. ಈ ಸಮಾಜದ ಪ್ರಮುಖ ವ್ಯಕ್ತಿಗಳ ಒಂದು ಚರಿತ್ರೆಯನ್ನ ಒಂದು ಪುಸ್ತಕ ರೂಪದಲ್ಲಿ, DVD ರೂಪದಲ್ಲಿ, ಚಲನಚಿತ್ರ ರೂಪದಲ್ಲಿ ಈ ತರ ಒಂದು ವಿಚಾರಗಳನ್ನ ಮಾಡಿಕೊಂಡು ಸಮಾಜ ಸೇವೆಯಲ್ಲಿ ತೊಡಗಿದೆ. ಇದು ಪ್ರಪ್ರಥಮ ಬಾರಿಗೆ ನಾವು ನಮ್ದ್ರಲ್ಲಿ ಏನು ಅಂತಂದ್ರೆ, ಇದು ಅಖಿಲ ಭಾರತ ವಾಲ್ಮೀಕಿ ಸಮಾಜದಲ್ಲಿ, ಭಾರತೀಯ ವಾಲ್ಮೀಕಿ ಧರ್ಮದಲ್ಲಿ ಏನು ಅಂತಂದ್ರೆ ಎಲ್ಲದೂ ನಮಗೆ ಆಲ್ರೆಡಿ ಇಂದಿನ ಉದಾಹರಣೆಗಳಿದೆ. ನಮಗೆ ನಾವು ಯಾವುದೇ ರೀತಿಯಾದ ಹೊಸ ಐಡಿಯಾ ಮಾಡಿ ಹೊಸ ಇದು ಮಾಡಬೇಕಾಗಿಲ್ಲ. ಸೊ ಇಲ್ಲೇನು ಅಂತಂದ್ರೆ ಎಲ್ಲದೂ ನಮಗೆ ಮೇಲಿನ ಇಂದಿನ ಅಧಿಕಾರಿಗಳು, ಇಂದಿನ ಪ್ರೆಸಿಡೆಂಟು, ಇಂದಿನ ಅಧ್ಯಕ್ಷರು, ಕಾರ್ಯದರ್ಶಿಗಳು ಎಲ್ಲದೂ ನಮಗೆ ಕೊಟ್ಟಿದ್ದಾರೆ. ಆ ಒಂದು ಇದರಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ರಾಜ್ಯದಲ್ಲಿ ಎಲ್ಲಾ ವಾಲ್ಮೀಕಿ ಧರ್ಮ ನಾಯಕ ಜನಾಂಗದವರಿಗೆ ಒಂದು ID ಕಾರ್ಡ್ ಇಶ್ಯೂ ಮಾಡೋ ಒಂದು ಪ್ರೋಗ್ರಾಮ್ ಅನ್ನ ಹಾಕೊಂಡಿದ್ದೀವಿ. ಒಂದು ID ಕಾರ್ಡ್ 65 ಲಕ್ಷಕ್ಕೆ ID ಕಾರ್ಡ್ ಅನ್ನ ಇಶ್ಯೂ ಮಾಡೋ ಪ್ರೋಗ್ರಾಮ್ ಇದೇ ಪ್ರಪ್ರಥಮ ಬಾರಿಗೆ ಯಾವುದೇ ಜನಾಂಗದವರು ಮಾಡಿಲ್ಲ. ಇದು ಪ್ರಪ್ರಥಮವಾಗಿ ನಾವು ಮಾಡ್ತಿರೋದು. ಇಲ್ಲಿನ ಸಂಸ್ಥೆ ನಮ್ಮ ಸಹೋದರ ಸಂಸ್ಥೆಗಳೇ ಇರೋದು. ಇಲ್ಲಿ ನಮ್ಗೆ ಇನ್ಯಾವುದೋ ಒಂದು ಬೇರೆ ಸಂಸ್ಥೆ ಇಲ್ಲ. ಸಹೋದರ ಸಂಸ್ಥೆಗಳ ಜೊತೆ ನಾವು ಸಹಕಾರದಿಂದ ಹೋರಾಡ್ತಿದೀವಿ ಹೊರತು ನಾವು ನಾವೇ ಆಗಿ ಪ್ರಥಮವಾಗಿ ಹೋಗ್ತಿಲ್ಲ. ಈಗ ನಮ್ಮ ಸಂಸ್ಥೆ ವಿಜಯನಗರದಲ್ಲಿದೆ, ನಮ್ದೇ ಸಹೋದರ ಸಂಸ್ಥೆ. ಇನ್ನು ಶಿವಮೊಗ್ಗದಲ್ಲಿದೆ, ಹರಿಹರದಲ್ಲಿದೆ, ನಮ್ದೇ ಸ್ವಾಮೀಜಿಗಳಿದ್ದಾರೆ. ಸೊ ಇವರ ಜೊತೆ ನಾವು ವಿತ್ ಕನ್ಸಲ್ಟೇಷನ್, ವಿತ್ ಹೆಲ್ಪ್ ತಗೊಂಡು ನಾವು ಮುಂದುವರಿತಿದ್ದೀವಿ ಹೊರತು ನಮ್ಮದೇ ಆದ ಒಂದು ಅಜೆಂಡಾ ಇಟ್ಕೊಂಡು ನಾವು ಬಂದಿದ್ದಲ್ಲ. ಇಲ್ಲಿ ನಾವು ನಮ್ಮ ಅಜೆಂಡಾ ಅಂತಂದ್ರೆ ನಮ್ದು ಬೇಸಿಕ್ ನಾವು ಕೊಡ್ತಿರೋದೇನು, ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಶನ್ಗೆ ಒಂದು ಪ್ಲಾಟ್ಫಾರ್ಮ್ ಕೊಡ್ತಾ ಇದೀವಿ, ಇನ್ನೊಂದು ಹಾಸ್ಟೆಲ್ ಫೆಸಿಲಿಟಿ ಕೊಡ್ತಾ ಇದೀವಿ, ಕಂಪ್ಯೂಟರೈಸೇಷನ್ ಮಾಡಿಸ್ತಾ ಇದೀವಿ. ಸೊ ಈ ತರ ಒಂದು ಎಲ್ಲಾ ಪ್ರೋಗ್ರಾಮನ್ನ ನಮ್ಮ ಸಹೋದರ ಬಂಧುಗಳ ಜೊತೆ ನಾವು ಸೇರ್ಕೊಂಡು ಮಾಡ್ತಾ ಇದೀವಿ ಹೊರತು ನಾವು ಬಂಧುಗಳು ಬಿಟ್ಟು ಅಥವಾ ಅವರನ್ನ ದೂರ ಇಟ್ಟು ಮಾಡ್ತಿಲ್ಲ. ಸೊ ಹಂಗಾಗಿ ಎಲ್ಲಾ ಬಂಧುಗಳು ನಮಗೆ ಸಹಕಾರ ಕೊಡ್ತಾರೆ. ಆ ಒಂದು ವಿಶ್ವಾಸ ನಮ್ಮ ಹತ್ರ ಇದೆ. ಸಂಸ್ಥೆ ಇದು ಅನುದಾನ ಇಲ್ದಲೆ, ಪೊಲಿಟಿಕಲ್ ಇಲ್ದಲೆ ನೀವು ನಡೆಸಿರೋ ಒಂದೇ ಒಂದು ಸಂಸ್ಥೆ ಅಂದ್ರೆ ಇದೇ ನಮ್ಮ ಅಖಿಲ ಭಾರತೀಯ ವಾಲ್ಮೀಕಿ ಧರ್ಮ ಸಮಾಜ. 50 ವರ್ಷದಿಂದ ಯಾವುದೇ ರೀತಿಯಾದ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇಲ್ದಲೆ ಸ್ವಂತ ಕಾಲ್ ಮೇಲೆ ನಿಂತ್ಕೊಂಡು ನಡೆಸ್ತಿರೋ ಏಕೈಕ ಸಂಸ್ಥೆ ಅಂದ್ರೆ ಅಖಿಲ ಭಾರತ ವಾಲ್ಮೀಕಿ ಧರ್ಮ ಸಮಾಜ.
ಸೊ ಹಂಗಾಗಿ ಇದರಲ್ಲಿ ನಾವು ಯಾವುದೇ ರೀತಿಯಾದ ಪೊಲಿಟಿಕಲ್ ಇಶ್ಯೂ ಇಲ್ಲ, ನಮಗೆ ಇದುವರೆಗೂ ಇಲ್ಲ, ಇನ್ನು ಮುಂದೂ ಇರೋದಿಲ್ಲ ಅಂತ ಅನ್ಕೊಂಡಿದ್ದೀನಿ. ಸೊ ಹಂಗಾಗಿ ಇದು ಒಂದು ಏಕಮಾತ್ರ ಸಂಸ್ಥೆ. ಇದು ಫಂಡ್ ನಮ್ಗೆ ಏನು ಅಂತಂದ್ರೆ ಎಲ್ಲದಿಂದನೂ ನಮ್ಮ ಸಹೋದರ ಸಂಘಗಳಿದೆ, ಆಮೇಲೆ ನಮ್ಮ ನಾಯಕರು ಜನಾಂಗ ಇದೆ. ಫಂಡ್ ಎಲ್ಲ ನಮಗೆ ಸೆಂಟ್ರಲ್ ಇಂದ ಬರುತ್ತೆ, ಸೆಂಟ್ರಲ್ ನಾರ್ತ್ ಇದರಿಂದಾನೇ ಫಂಡ್ ಬರುತ್ತೆ. ಆಮೇಲೆ ನಮ್ಮದೇ ಜನಾಂಗದ ಕೆಲವು ಉನ್ನತ ಇದ್ದಾರೆ. ಉನ್ನತ ಅಂದ್ರೆ ಈಗ ಕೆನಡಾದಲ್ಲಿದೆ, ವಾಲ್ಮೀಕಿ ಕೆನಡಾ ಅಂತ ಇದೆ, ಆಮೇಲೆ ವಾಲ್ಮೀಕಿ ಸೌತ್ ಏಷ್ಯಾ ಅಂತ ಇದೆ. ಸೊ ಇಲ್ಲಿ ನಾವು ಎಲ್ಲಾ ಜನಗಳು ನಮಗೆ ಸಹಕಾರ ಕೊಡ್ತಿದ್ದಾರೆ. ಇದು ನಮಗೆ ಹೆಚ್ಚು ಕಡಿಮೆ ಸುಮಾರು ಒಂದು 15 ವರ್ಷದಿಂದ ಸಹಕಾರ ಕೊಡ್ತಿದ್ದಾರೆ. ಇದು ನಮ್ಗೆ ನಾವೇ ಯಾವುದೇ ರೀತಿಯಾದ ಒಂದು ಇನ್ವಾಲ್ವ್ಮೆಂಟ್ ಆಗ್ತಿಲ್ಲ, ಡೈರೆಕ್ಟ್ ಆಗಿ ಅವರೇ ಬಂದು ಅವರೇ ಇನ್ವಾಲ್ವ್ಮೆಂಟ್ ತೋರಿಸಿ ನಮಗೆ ಮಾಡ್ತಿರೋದು. ಸೊ ಹಂಗಾಗಿ ಇದರಲ್ಲಿ ನಿಮ್ಗೆ ಯಾವುದೇ ರೀತಿಯಾದ ಅನೈತಿಕ ಚಟುವಟಿಕೆ ಆಗಲಿ ಅಥವಾ ಇನ್ಯಾವುದೋ ಒಂದು ವಿಚಾರ ಆಗಲಿ ಇಲ್ಲೆಲ್ಲೂ ಬರೋದಿಲ್ಲ. ಇಲ್ಲಿ ನನ್ನ ಹೆಸರು TS ರಾಮಚಂದ್ರಪ್ಪ ಅಂತ ಹೇಳಿ, ಭಾರತೀಯ ವಾಲ್ಮೀಕಿ ಧರ್ಮ ಸಮಾಜದ ಮೀಡಿಯಾ ಸೆಕ್ರೆಟರಿ ಆಗಿ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ ನನ್ನನ್ನು. ಮಾನ್ಯ ಸಂದೇಶ್ ಅವರು ಕೆಲವು ವಿಚಾರಗಳನ್ನು ಹೇಳಿದ್ರು ತಮಗೆ. ಅದರಲ್ಲಿ ಹಣಕಾಸಿನ ವಿಚಾರ ಬರುತ್ತೆ. ನಮ್ಮ ಬೈಲಾದಲ್ಲಿ ಪರ್ ಮೆಂಬರ್ ₹2 ಪರ್ ಮೆಂಬರ್ ಅಂತ ಇದೆ, ಅದು ಬೈಲಾದಲ್ಲಿದೆ. ಅದು ನಾನು ಓದಿದ್ದೇನೆ ನಾನು ಅದನ್ನ. ₹2 ಪರ್ ಮೆಂಬರ್ ಪರ್ ಲೈಫ್, ಅದು ಆ ತರ ಇದೆ. ಬಟ್ ಈಗಿನ ಕಾಲದ ಇದರಲ್ಲಿ ₹2 ಯಾವುದಕ್ಕೂ ಇದಾಗಲ್ಲ. ಒಂದು. ಎರಡನೇದಾಗಿ ಹಣಕಾಸಿನ ವಿಚಾರದಲ್ಲಿ ಎಲ್ಲ ಪ್ರತಿ ₹1 ಅಕೌಂಟ್ ಆಗುವಂತ ಸ್ಥಿತಿ ಇದೆ. ಅದು ಬೈಲಾ ಬಹಳ ಕ್ಲಿಯರ್ ಆಗಿದೆ. ₹1 ಆ ಕಡೆ ಈ ಕಡೆ ಆಗದೇ ಇರುವಂತಹ ಸ್ಥಿತಿ ಬೈಲಾದಲ್ಲಿದೆ. ಆಮೇಲೆ ಇದು ಅಕಸ್ಮಾತ್ ಆ ತರದ್ದು ಏನಾದ್ರು ವ್ಯತ್ಯಾಸಗಳಾದಾಗ ಕಮಿಟಿನವರು ಆ ಮನುಷ್ಯನನ್ನ, ಯಾವುದೇ ಅಥಾರಿಟಿ ಇದ್ರೂ ಕಮಿಟಿನವರು ಅವ್ರನ್ನ ತೆಗೆದುಹಾಕಬಹುದು. ಆ ಒಂದು ಕ್ಲಾರಿಟಿ ಬೈಲಾದಲ್ಲಿದೆ. ವಿತ್ ಇಮಿಡಿಯೇಟ್ ಎಫೆಕ್ಟ್. ನೋ ಕ್ವೈರೀಸ್, ನಥಿಂಗ್ ಡೂಯಿಂಗ್. ಯಾವುದೇ ಕ್ವೈರಿ ಮಾಡದೇನೆ ಅವನಿಗೆ ಏನು ಇದು ಮಿಸ್ಅಪ್ರೋಪ್ರಿಯೇಷನ್ ಅಂತ ಮಾಡಿದಾಗ ಗೊತ್ತಾದ ತಕ್ಷಣ ಅವನನ್ನ ಕಮಿಟಿಯಿಂದ ಆ ಅಧಿಕಾರದಿಂದ ತೆಗೆದುಹಾಕುವಂತ ಅಧಿಕಾರ ಆ ಕಮಿಟಿಗಿದೆ. ಇದು ಬೈಲಾದಲ್ಲಿ ಬಹಳ ಕ್ಲಿಯರ್ ಆಗಿದೆ. 50 ವರ್ಷದ ಹಿಂದೆ ಅವರು ಬೈಲಾವನ್ನು ಮಾಡಿದ್ದಾರೆ. ನಾನು ಅದನ್ನ ಎಷ್ಟು ಖುಷಿಪಟ್ಟೆ ಅಂದ್ರೆ ಅಷ್ಟು ಖುಷಿಪಟ್ಟಂತಹ ಇರೋದು. ಬಹಳ ಒಳ್ಳೆಯ ಬೈಲಾ ಇದೆ ಅದು. ಆಮೇಲೆ ತಾವು ಕೇಳ್ತಾ ಇದ್ರಿ, ಇಲ್ಲಿ ನಾವು ನಮ್ಮ ಮೆಂಬರ್ಸ್ ಶ್ರೀಮಂತಿಕೆ ಯಾರು ಕೊಡುವಂತಹವರಿದ್ದಾರೆ, ದಾನಿಗಳಿದ್ದಾರೆ, ಅವರಿಂದ ಹಣವನ್ನು ಪಡೆದು ಯಾರಿಗೆ ಬೇಕಾಗಿದೆ ಅದಕ್ಕೆ ಅವ್ರಿಗೆ ಹಂಚ್ತೇವೆ. ನಾವು ಹಂಚುವ ಪ್ರಯತ್ನ ಮಾಡ್ತಾ ಬಂದಿದ್ದಾರೆ ಅವರು. ಒಂದು. ಎರಡನೇದಾಗಿ ನಮ್ಮ ಸಂದೇಶ್ ನಾಯಕ್ ಹೇಳ್ತಾ ಇದ್ರು ಪುಸ್ತಕಗಳನ್ನು ಕೊಡ್ತೇವೆ ಅಂತ ಹೇಳಿ. ಆ ಪುಸ್ತಕಗಳು ನಾವು ಕೊಡೋದಿಲ್ಲ, ನೇರವಾಗಿ ಅವರಿಗೆ, ಆ ವ್ಯಕ್ತಿಗೆ ತಲುಪಿಸುವ ಪ್ರಯತ್ನ ಮಾಡ್ತೇವೆ ನಾವು. ನಮ್ಮಿಂದ ಬರೋದಿಲ್ಲ ಅದು ನಾವು ಇಷ್ಟು ಇಂಡೆಂಟ್ ಬೇಕು ಅಂತ ಹೇಳಿ ಡೆಲ್ಲಿಗೆ ಸೆಂಟ್ರಲ್ ಕೇಂದ್ರ ಸಮಿತಿಗೆ ಕಳಿಸ್ತೇವೆ. ಕೇಂದ್ರ ಸಮಿತಿಯವರು ಅದ್ರ ಹೆಸರು, ಪರ್ಟಿಕ್ಯುಲರ್ ವ್ಯಕ್ತಿಯ ಹೆಸರು ತಕ್ಕನಾಗಿ ಅಲ್ಲಿಂದ ಕಳಿಸ್ತಾರೆ ಅವರು. ಅಲ್ಲಿ ಮಿಸ್ಅಪ್ರೋಪ್ರಿಯೇಷನ್ ಆಗುವಂತ ಯಾವುದೇ ಇದು ಇಲ್ಲ, ಯಾವ ದಾರಿಯೂ ಇಲ್ಲ ಅಲ್ಲಿ. ಸೊ ಹಾಗಾಗಿ ನಾನು ಕಳೆದ 30 ವರ್ಷಗಳಿಂದ ಬೇರೆ ಸಂಸ್ಥೆಗಳಲ್ಲಿ, ನಮ್ಮ ನಾಯಕ ಸಮಾಜದ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ಬಂದಿದ್ದೇನೆ ನಾನು.